औदुंबर निवासी भक्ताभिमानी राजाधिराज शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत जन की जय। श्री गुरुदेव दत्त। ಯೂಟ್ಯೂಬ್ ಅವಶ್ಯಕತೆ ಅವನ ಏನ್ರಿ ಆಮೇಲೆ ಯಾರು ಕೂಡಿದ್ರೆ ಎಂದು ಹೊರಗೆ ಹೋಗ್ತಾರೆ ಎಲ್ಲ ಅವ್ರು ಜಮೀನು ನೋಡೋದು राजाधिराज सद्गुरुनाथ महाराज की जय। श्री गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ जय जय रघुवीर समर्थ पुंडलीक वरदारी विठ्ठल पार्वती पतेश्वर राजाधिराज सद्गुरुनाथ महाराज की जय। श्री गुरुदेव राम कृष्ण हरे जय जय राम कृष्ण हरे जय जय राम ಪ್ರಥಮವಾಗಿ ನನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪೂರ್ಣಾವತಾರಿ ಶ್ರೀ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೇ ಆಗಿರುವಂತಹ ಸದ್ಗುರು ಸಮರ್ಥ ದಾಸ ರಾಜಾರಾಮ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮನ್ನೆಲ್ಲ ಈ ಒಂದು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಅಪಾರ ಅಂತಃಕರಣ ಇಟ್ಟುಕೊಂಡು ತಮ್ಮ ಸರ್ವಸ್ವವನ್ನು ಈ ಭಕ್ತಿ ಮಾರ್ಗಕ್ಕೆ ಅರ್ಪಣೆ ಮಾಡಿದಂತಹ ನಮ್ಮ ದೇಸಾಯಿ ಗುರುಗಳಿಗೆ ಅವರ ಚರಣಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರೇ ಸರ್ವಸ್ವ ಅಂತ ತಿಳ್ಕೊಂಡು ನೀವೆಲ್ಲ ಅವರ ಒಂದು ಮಾರ್ಗದರ್ಶನದೊಳಗೆ ಈ ಒಂದು ಭಕ್ತಿ ಮಾರ್ಗದೊಳಗೆ ಏನು ನಡ್ಕೊತ ಹೊಂಟಿರಲ್ಲ ನೀವೆಲ್ಲ ನಿಜವಾಗಿಯೂ ಭಾಳ ಪುಣ್ಯವಂತರು. ನಿಮ್ಮಂಥ
ಈ ಒಂದು ಮಹಾನ್ ಚೇತನವುಳ್ಳಂಥ ನಿಮ್ಮಂಥ ಎಲ್ಲರಿಗೂ ನಾನು ನಿಮ್ಮ ಚರಣಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ. ನೀವು ತಿಳ್ಕೊಂಡಂಗೆ ನಾನು ದೊಡ್ಡವಲ್ಲ, ದೊಡ್ಡವನು ಮಾಡಲಿಕ್ಕೆ ಇದು ನಮ್ಮ ಮಹಾರಾಜರ ಕೃಪಾ ಅಂತ ತಿಳ್ಕೊತೀನಿ ನಾನು. ಯಾಕಂದ್ರೆ ಸದ್ಗುರುನಾಥ ಮನಸ್ಸು ಮಾಡಿದ, ಸದ್ಗುರುನಾಥ ಕೃಪಾ ಮಾಡಿದ ಅಂದರೆ ಆ ವಸ್ತು ಭಾಳಷ್ಟು ಬೆಲೆ ಬಾಳದ್ದು ಇದು ಆಗ್ತದೆ. ಅವು ಮನಸ್ಸು ಮಾಡಬೇಕು ಅಂಥ ಒಂದು ಏನೋ ಸದ್ಗುರು ಕೃಪಾದೊಳಗೆ ನಾನು ಅವ್ರ ಒಂದು ಸೇವೆ ಮಾಡ್ಕೋತ ಹೊಂಟೇನೆ. ದೇಸಾಯಿ ಗುರುಗಳ ಜ್ಞಾನ, ಅವರ ಸೂಕ್ಷ್ಮ ವಿಚಾರಗಳನ್ನು ನಾನು ಕೇಳಲಿಕ್ಕಾಗಿ ಅವರಿಗೆ ನಮಗೆ ಭಾಳಷ್ಟು ವರ್ಷದಿಂದ ಸಂಬಂಧ ಬಂದದ. ಅವರ ಸಾಮಾನ್ಯರಿದ್ದಾರೆ. ಇರಲಿ, ಇವತ್ತಿನ ದಿವಸ ನೀವೇನೋ ಪ್ರೇಮದಿಂದ ನನಗೆ 4 ವಿಚಾರಗಳನ್ನು ಮಾತಾಡ್ರಿ ಅಂತ ಹೇಳಿಕತ್ತೀರಿ ಅಂದಾಗ ಆ ಮಹಾಸ್ವಾಮಿ ಏನು ನುಡಿಸ್ತಾರೆ ಆ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಮರ್ಥ ರಾಮದಾಸ್ ಮಹಾರಾಜರಂತಾರೆ, ತುಮಿ ಶ್ರೋತೆ ಜಗದೀಶ ಮೂರ್ತಿ ಅಂತ, ತೇಥೆ ಮಾಜಿ ವ್ಯುತ್ಪತ್ತಿ ಕಿತಿ ಅಂತ, ಅಲ್ಪಹೀನ ಮಂದಮತಿ ಸಲಗಿ ಕರಿತು. ದಾಸಬೋಧನ ಸಮರ್ಥರಂತಾರೆ, ನೀವು ಶ್ರೋತೃಗಳಿದ್ದಿರಲ್ಲ, ನೀವು ಸಾಕ್ಷಾತ್ ಆ ಭಗವಂತನ ಮೂರ್ತಿ ಮಂತ್ರ ಇದ್ದೀರಿ, ಆ ಭಗವಂತನ ಸ್ವರೂಪರೇ ಇದ್ದೀರಿ. ತೇಥೆ ಮಾಜಿ ವ್ಯುತ್ಪತ್ತಿ ಕಿತಿ, ನಿಮ್ಮಂಥವ್ರ ಮುಂದೆ ಏನಾದರೂ ವಿಚಾರಗಳನ್ನು ಹೇಳುವಂಥದ್ದು ಅಂಥ ಒಂದು ಅಧಿಕಾರ ನನಗೆ ಎಲ್ಲದ ಅಂತ. ಅಲ್ಪಹೀನ ಮಂದಮತಿ ಸಲಗಿ ಕರಿತು, ಏನೋ ಒಂದು ನಮ್ಮವರು ಅನ್ನುವಂಥ ಸಲಗಿಯಿಂದನೇ 4 ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೊರತಾಗಿ ನಿಮಗೆ ಇದ್ರಾಗ ಏನೂ ತಿಳಿದಿಲ್ಲ ಅಥವಾ ನಿಮಗೆ ಇನ್ನಷ್ಟು ತಿಳಿಸ್ಬೇಕು ಅನ್ನೋ ಉದ್ದೇಶನೂ ನನ್ನದಿಲ್ಲ. ಯಾಕಂದರೆ ಶ್ರೋತೃಗಳು ಅಂದರೆ ಹೆಂಗಿರ್ತಾರೆ ಅಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ. ಈ ಸಭೆಯಲ್ಲಿ ಅವರ ಪಾತ್ರ ಹೆಂಗಿರ್ತಾರೆ, ಒಬ್ಬೊಬ್ಬರಂತಲ್ಲಿ ಎಂಥಂಥ ಶಕ್ತಿ ಇರ್ತಾರೆ ಅನ್ನುವಂಥದ್ದು ನಾವು ಹೇಳಿಕೆ ಬರೋದಿಲ್ಲ. ಯಾಕಂದ್ರೆ ಸಭಾಸ್ತವನು ಮಾಡೋ ಹೊತ್ನಾಗ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧನ್ಯಾಗ ಭಾಳ ಚಂದ ಹೇಳ್ತಾರೆ, ಈ ಸಭಾದೊಳಗೆ ಎಂತೆಂಥ ಮಹಾತ್ಮರಿದ್ದಾರೆ ಅನ್ನುವಂಥ. ನಾವು ಏನು ಹೇಳ್ಬೇಕಂತ ಮಾಡೀನಿ ಅನ್ನೋದು ಈ ಸಭಾದಾಗಿದ್ದ ನಿಮಗೆ ಮೊದಲೇ ತಿಳಿದು ಬಿಟ್ಟದಂತ. ಆದರೂ ಸಹಿತ ಏನಪ್ಪ ಅಂದ್ರೆ ಭಗವಂತನ ಗುಣಗಾನ ಈ ಭೂಮಿ ಮೇಲೆ ಉತ್ತರೋತ್ತರ ನಡಿಬೇಕು, ಬೆಳಿಬೇಕು, ಉಳಿಬೇಕು ಅನ್ನುವಂಥದ್ದು ಮಹಾತ್ಮರ ಕಳಕಳಿ. ಅದಕ್ಕೆ ಅವರು ನಮ್ಮಂಥವ್ರನ್ನ ಮುಂದೆ ಮಾಡಿ ಏನಪ್ಪ ಅಂದ್ರೆ ಕೂಸ ಆಡೋದು ನೋಡಿ ತಾಯಿ ಹೆಂಗೆ ಸಂತೋಷ ಪಡ್ತಿರ್ತಾಳೆ, ಹಂಗೆ ತಮ್ಮ ಸಂತೋಷಕ್ಕಾಗಿ ನಮ್ಮಿಂದ ಈ ವಾಗ್ರೂಪ ಸೇವೆಯನ್ನು ಮಾಡಿಸ್ಲಿಕ್ಕತ್ತಾರ. ಅಂಥ ಸಂತರ ಉಪಕಾರವನ್ನು ನಾವು ಹೆಂಗೆ ಏನಂತ ವರ್ಣ ಮಾಡಲಿ ಅಂತಾರೆ. ತುಕೋಬ್ಬರಾಯರಲ್ಲಿ ಕತ್ತ ಈ ಮಾತ ಅವ್ರಂತಾರೆ, ಹರಿ ಕಾಯವಾಣು ಆತ ನ ಪೂರೇ ಹೇ ವಾಣಿ, ಕಾಯವಾಣು ಆತ ಪೂರೇ ಹೇ ವಾಣಿ, ಕಾಯವಾಣು मस्तक चरणी हेवी नसे, मस्तक चरणी हेवी नसे, कायवा पुरे देवा, कायवा थोरी वसांडिली आपुली परी से, थोरी वसांडिली, थोरी वसांडिली आपुली परी से, येणे शिव कैसे लोखंडाचे, येणे शिव कैसे लोखंडाचे, कायवा माता न पुरे वाणी, कायवा जगांच्या कल्याण, जगांच्या कल्याण संतांच्या विभूती, जगांच्या कल्याण संतांच्या विभूती, जगांच्या कल्याण संतांच्या विभूती, देह कष्टविते परोपकारे,
ದೇಹ ಕಷ್ಟವಿತಿ ಪರೋಪಕಾರೇ कायवानुवात भूतांच्या दया हे भांडवल संता भूतांच्या दया हे भांडवल संता आपुली ममता नाही आपुली ममता नाही म्हणे सुख पराविया सुखे सुखा म्हणे सुख पराविये सुखे अमृत हे मुखे अमृत हे मुखे स्रवतसे अमृत हे मुखे स्रवतसे कायवानुवाता नपुरे वाणी कायवानुवाता नपुरे वाणी मस्तकाचाराणी हेवितसे मस्तकाचाराणी हेवितसे जैठो बार कुमार जैठो बार कुमार जैठो बार कुमार जैठो बार बोला पुंडरी पार्वती पतेश्वर महादेव राजाद्रा सद्गुरुनाथ महाराज की श्री गुरुदेव औदुंबर निवासी भक्ताभिमानी राजाधिराज शिव चिदंबरेश्वर महाराज की सद्गुरुदास राजा राम महाराज की सब संतन की जय श्री गुरुदेव काय वाणू आता नपुरे हे वाणी मस्तक चरणी ठेवीतसे ಇದು ಜಗದ್ಗುರು ತುಕೋಬ್ಬರಾಯರು ಮುಖದಿಂದ ಬಂದಂಥ ಅಭಂಗ ಇದು. ಜಗದ್ಗುರು ತುಕೋಬ್ಬರಾಯರು ಅಂದರೆ ಸಾಮಾನ್ಯರಲ್ಲ, ಅವರು ಮಹಾನ್ ಸಂತರು, ಜಗತ್ತೆಯೇ ಗುರು ಅನಿಸಿಕೊಂಡವರು. ತಮ್ಮ ಕೇವಲ ಸ್ವಲ್ಪ ಆಯುಷ್ಯದೊಳಗೆ 4,1,34,000 ಅಭಂಗಗಳನ್ನು ರಚಿಸಿದಂಥ ಮಹಾನ್ ಸತ್ಪುರುಷರು. ಅವರು ಒಂದೊಂದು ವಿಷಯದ ಬಗ್ಗೆ ಎಷ್ಟೆಷ್ಟು ರಸ್ಯಾರ ಅನ್ನುವಂಥದ್ದು ಹೇಳಿದ್ರೇ ಮೊದಲು ನಮಗೆ ಗಾಬರಿ ಅನ್ನಿಸ್ತದೆ. ಅಭಂಗ ಹೇ ಕೋಟಿ ಭಕ್ತಿಪರ ಝಾಲೆ ಜ್ಞಾನಪರ ಕೇಲೆ ತಿತುಕೇಚಿ. ತುಕೋಬ್ಬರಾಯರು 1 ಕೋಟಿ ಅಭಂಗವನ್ನು ಭಕ್ತಿ ವಿಷಯದ ಮೇಲೆ ಹೇಳ್ಯಾರಂತ. ಜ್ಞಾನ ಪರಪ ಕೇಲೆ ತಿತು, ಜ್ಞಾನದ ಮೇಲೂ 1 ಕೋಟಿ ಅಭಂಗ. 75 ಲಕ್ಷ ವೈರಾಗ್ಯ ವರ್ಣಿಲೆ ನಾಮತೆ ಗಾಯಿಲೆ ತಿತುಕೇಚಿ. 75,000 ಅಭಂಗಗಳನ್ನು ನಾಮಸ್ಮರಣೆ ಮೇಲೆ 75 ಲಕ್ಷ ಅಭಂಗಗಳನ್ನು ವೈರಾಗ್ಯ ವರ್ಣಿಲೆ, ವೈರಾಗ್ಯದ ಬಗ್ಗೆ. ಅಂದ್ರೆ ಅವರ ಜ್ಞಾನ ಎಂಥದ್ದಿರಬೇಕು, ಎಂಥ ಮಹಾನ್ ಉಪಕಾರ ಮಾಡಬೇಕು ಈ ಜಗತ್ತಿಗೆ, ತಮ್ಮ ಎಂಥ ಒಂದು ಮಹಾನ್ ಕೊಡುಗೆಯನ್ನು ಕೊಟ್ಟವರು. ಅವ್ರೇನಂತಾರೆ, ನೀವು ಏನು ಸಂತರೇನಿದ್ದೀರಲ್ಲ, ನಿಮ್ಮ ವರ್ಣನ ಏನಂತ ಮಾಡಲಿ ಅಂತ ಅವರಲ್ಲಿ ಕತ್ತಾರೆ. ನಿಮ್ಮ ವರ್ಣನ ಮಾಡಲಿಕ್ಕೆ ನನಗೆ ಆಗೋದಿಲ್ಲ, ಅದಕ್ಕೆ ನನ್ನ ಮಸ್ತಕ ಏನದಲ್ಲ ನಿಮ್ಮ ಚರಣ ಮೇಲೆ ಇಟ್ಟು ಬಿಡುತ್ತೆ. ಮಸ್ತಕ ಚರಣಿ ಠೇವಿ ತಸಿ. ನೋಡ್ರಿ,
ಮಹಾತ್ಮರ ಸ್ಥಿತಿ ಹೆಂಗಿರ್ತದೆ, ಸಂತರ ಸ್ಥಿತಿ ಹೆಂಗಿರ್ತದೆ ಅಂದ್ರೆ ಇಂಥ ಮಹಾನರಿದ್ದರೂ ಸಹಿತ ನಾನು ಏನೂ ಅಲ್ಲ ಅನ್ನೋವಂಥ ತಿಳ್ಕೊಂಥ ಸಣ್ಣತನ ಅಂಥ ಒಂದು ಏನಪ್ಪ ಅಂದ್ರೆ ಎಷ್ಟೊಂದು ಮವಾಳುತನ ಅವ್ರಂತಲ್ಲಿರಬೇಕು, ಎಷ್ಟೊಂದು ಅವ್ರ ಅಭಿಮಾನ ರಹಿತರಾಗಿರಬೇಕು, ನಿರಭಿಮಾನಿಗಳಾಗಿರಬೇಕು, ವಿಚಾರ ಮಾಡಬೇಕು. ನಮಗೊಂದು ಸ್ವಲ್ಪ ಏನೇ ಒಂದು 4 ಅಭಂಗ ಬಂದರೂ ಸಾಕು, ನಮಗೆ ಎಷ್ಟೋ ಒಳಗಿಂದೊಳಗೆ ನನ್ನಷ್ಟು ಯಾರಿಗೆ ಬರ್ತಾವ ಅಂತ ಅನ್ನಿಸ್ತಿರ್ತದೆ. ಏನು ಆದ್ರೆ ಇಷ್ಟು ಬರೆದು ಮತ್ತು ಹಾಗೆ ಬರೆದು ಇಟ್ಟು ಹೋಗಲಿಲ್ಲ, ಅವರು ಬರೆದು ಅಂದು ಹೋದರು, ಹಾಡಿ ಹೋದರು, ಇವನ್ನೆಲ್ಲ ಜಗತ್ತಿಗೆ ಬಿತ್ತಿ ಹೋಗಿಬಿಟ್ರು. ಅಂಥವ್ರಂತಾರ ಕಾಯವಾಣು ಆತ ನಪೂರೇ ವಾಣಿ ಮಸ್ತಕ ಚರಣಿ ಠೇವಿತಸಿ, ನನ್ನ ಮಸ್ತಕ ನಿಮ್ಮ ಚರಣ ಮೇಲೆ ಇಡ್ತೀನಿ. ಸಂತರ ನೀವು ಎಂಥ ಕೃಪಾಳು, ಎಂಥ ಮಹಾವಾಳು, ಎಂಥ ದಯಾಳು. ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ. ನಿಮ್ಮ ಅವತಾರ ನಮ್ಮಂಥ ಮಹಾದೋಷಗಳನ್ನು ಉದ್ಧಾರ ಮಾಡೋ ಸಂಬಂಧ ಆಗ್ಯದಲ್ಲ. ಕಾಯವಾಣು ಆತ ನಪೂರೇ ವಾಣಿ, ನನ್ನ ವಾಣಿ ಅದು ಸಾಲುವುದಿಲ್ಲ ಅಂತಾರೆ. ನಿಮ್ಮನ್ನು ವರ್ಣನ ಮಾಡಲಿಕ್ಕೆ ನನ್ನ ವಾಣಿನೇ ಸಾಲುವುದಿಲ್ಲ ಅಂತಾರೆ. ಹಂಗೆ ನಿಜವಾಗಿ ವಿಚಾರ ಮಾಡಿದ್ರೆ ನಾವು ಸಂತರ ಒಂದು ಸ್ಥಿತಿಯನ್ನು ನೋಡ್ಬೇಕಾತಂದ್ರೆ ಅವ್ರನ್ನ ಈ ವಾಣಿಯಿಂದ ವರ್ಣನ ಮಾಡಲಿಕ್ಕೆ ಆಗುವುದಿಲ್ಲ. ಸಂತರು, ಸದ್ಗುರುಗಳು ಮತ್ತು ಪರಬ್ರಹ್ಮನ ಸ್ಥಿತಿ, ಈ ಮೂರನ್ನು ವಾಣಿಯಿಂದ ವರ್ಣನ ಮಾಡಲಿಕ್ಕೆ ಆಗುವುದಿಲ್ಲ. ಆ ವಾಣಿ ಅದಕ್ಕೆ ಸಾಲುವುದಿಲ್ಲ. ಸಾಲ್ತಿದ್ರೆ ಮಾಡ್ಬೋದಾಗಿತ್ತು ಖರೆ, ಆದ್ರೆ ಆ ವಾಣಿನೇ ಸಾಲುವುದಿಲ್ಲ ಅಂತಾರೆ. ಯಾಕಂದ್ರೆ ಅದು ಎಲ್ಲದರಿಂದ ಅತೀತನಾದಂಥ ಒಂದು ಸ್ಥಿತಿ ಅದಂತಾರೆ. ಸಂತರು ಅಂತ ಅನ್ಬೋದು, ಹೆಸರಿಗೆ ಸಂತರು, ನಮಗೂ ಸಂತ್ರಿ ಅಂತಾರೆ. ನಮಗರೆ ಏನು ನಮಗೂ ಸಂತರು ಅಂತಾರೆ. ಒಂದು ದೋತ್ರ ಉಟ್ಕೊಂಡು, ನೇರ್ಶೆಟ್ ಹಾಕ್ಕೊಂಡು, ಅಟ್ಟು ಬುಕ್ಕಿಟ್ ಹಚ್ಕೊಂಡು, ಕೊಳ್ಳಾಗ ಮಾಲಿ ಹಾಕ್ಕೊಂಡು, ಅಷ್ಟೇನು 4 ಅಭಂಗಗಳು ಅಂದೇವು ಅಂದರೆ ದೊಡ್ಡ ಸಂತರಪ್ಪ ಶಂಕರಣ್ಣವರು ಅಂತಂತಾರೆ. ಖರೆ ಅಂದ ಮಾತ್ರಕ್ಕೆ ಹಾಕ್ತಾರೆ, ಅಂದ ಮಾತ್ರಕ್ಕೆ ಏನೂ ಆಗೋದಿಲ್ಲ. ಆ ಒಂದು ಸ್ಥಿತಿ ಸಂತತ್ವ ಅನ್ನುವಂಥದ್ದು ನಮ್ಮಲ್ಲಿ ಬಂದಾಗ ಮಾತ್ರ ಭಗವಂತ ಅನ್ಬೇಕು ನಮಗೆ. ಅಂಥವ್ರು ನಮ್ಮಂಥವ್ರನ್ನ ವರ್ಣನ ಮಾಡಬೇಕು. ಈಗ ತುಕೋಬಾರಾಯರು ಸಂತರ ವರ್ಣನ ಮಾಡ್ತಾರಂದ್ರೆ ಅವ್ರು ಯಾರು ಸಂತರನ್ನು ವರ್ಣನ ಮಾಡ್ಲಿಕ್ಕೆ ಹತ್ತಾರಂದ್ರೆ ಜೋ ಜಾಣೇನ ಭಗವಂತ ತಯಾ ನಾವ ಬೋಲಿಜೆ ಸಂತ. ಸಮರ್ಥ ಏನಂತಾರ, ಯಾರು ಭಗವಂತನನ್ನು ತಿಳ್ಕೊಂಡಾರಲ್ಲ ಅವ್ರಿಗೆ ಸಂತರನ್ರಿ ಅಂತಾರವ್ರು. ಜೋ ಶಾಶ್ವತ ಆಣಿ ಅಶಾಶ್ವತ ನಿವಾಡ ಕರಿ, ಯಾರು ಶಾಶ್ವತ ಮತ್ತು ಅಶಾಶ್ವತವನ್ನು ಬೇರೆ ಮಾಡಿಟ್ಟು ಬದುಕಲಿಕ್ಕತ್ತಾರಲ್ಲ ಅವ್ರಿಗೆ ಸಂತರನ್ರಿ ಅಂತಾರೆ. ಶಿವ 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 ಸಾಂಬತಿ ರಂಬ ಜೋ ಜಾಣೇಲ ಭಗವಂತ, ಯಾರು ಭಗವಂತನನ್ನು ತಿಳ್ಕೊಂಡಾರಲ್ಲ ಅವ್ರಿಗೆ ಸಂತರನ್ರಿ. ಭಗವಂತನ ಬಗ್ಗೆ ಹೇಳೋರಿಗೆ ಸಂತರನ್ ಬೇಡ್ರಿ. ಭಗವಂತನ ನೋಡಿದ್ದೀನಿ, ನೋಡೀನಿ ಅಂತ ಅನ್ನೋರಿಗೂ ಸಂತರನ್ ಬೇಡ್ರಿ. ಭಗವಂತನ ಸ್ವರೂಪ ಯಾರು ತಾವೇ ಆಗಿ ಆ ಸಮತತ್ವವನ್ನು ಇಟ್ಟುಕೊಂಡು ಬದುಕಲಿಕ್ಕತ್ತಾರ, ಯಾರು ಅಶಾಶ್ವತ ಮತ್ತು ಅಶಾಶ್ವತವನ್ನು ಬೇರೆ ಮಾಡಿಟ್ಟು ಬದುಕಲಿಕ್ಕತ್ತಾರಲ್ಲ ಅವ್ರಿಗೆ ಸಂತರನ್ರಿ ಅಂತ. ಅವ್ರು ನಮಗಿಂತ ಬೇರೆ ಇಲ್ಲ, ಭಿನ್ನಿಲ್ಲ, ನಮಗತ್ತೇನೆ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಆದ್ರೆ ಅವನು ಗುರ್ತು ಹಿಡಿಬೇಕಾದ್ರೆ ಅಂಥ ಒಂದು ಪಾತ್ರತನೂ ನಮ್ಮಲ್ಲಿ ಬೇಕಾಗ್ತಂತ. ವಿಠಾಲ 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 ಆ ಪಾತ್ರತ ಬೇಕಂತಾರ ಅವರು. ಸಂತರನ್ನ ಗುರ್ತು ಹಿಡಿಬೇಕಾದ್ರೆ ತುಕಾಮಣೆ ಹಂಗೆ ಹಾವೇತೆ ಆಪಣ ತರೀಚ ಮಹಿಮಾನ ಇಲಕ್ಕಳು. ತುಕಾರಾಮ ಮಹಾರಾಜರು ಅಂತಾರೆ, ಸಂತರ ಮಹಿಮೆ ನಿನಗೆ ಗೊತ್ತಾಗಬೇಕಾದ್ರೆ ನೀನು ಸಂತಾಗ, ನೀ ಸಂತಾಗಲಾರ್ದ ಸಂತರ ಮಹಿಮೆ ಗೊತ್ತಾಗೋದಿಲ್ಲ. ಹಂಗೆ ನಮ್ಮ ಜೊತೆ ಇದ್ರೂ ಸಹಿತ ಅವ್ರು ನಮಗೆ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಆ ಒಂದು ದಿವ್ಯ ದೃಷ್ಟಿ, ಆ ಒಂದು ವಿವೇಕ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗೋದಿಲ್ಲ. ಅಂಥ ಒಂದು ಪ್ರಜ್ಞೆ ಜಾಗೃತ ಆಗಿದ್ರೆ ಮಾತ್ರ ಅವರು ಮಗ್ಗಲೇ ಇರ್ತಾರೆ. ಖರೆ ಅದು ಗೊತ್ತಾಗಲಾರ್ದಕ್ಕಾಗಿ ನಾವು ಜೀವನನೇ ಏನಪ್ಪ ಅಂದರೆ ವ್ಯರ್ಥ ಕೊಡ್ಕೊಂಡು ಬಿಡ್ತೀವಿ. ಹಿಂಗೆ ಈಗ ಮಹಾಸ್ವಾಮಿಯ ಮಕ್ಕಳು ಎಷ್ಟು ಮಂದಿ ಭಕ್ತರಿದ್ರಂದ್ರಿ ನೀವು ಅವಾಗ? ಆ ಟೈಮ್ದಾಗ ಚಿದಂಬರ ಮಹಾಸ್ವಾಮಿಗಳ ಅವತಾರ ಆದ ಕಾರ್ಯದೊಳಗೆ ಅವ್ರ ಜೊತೆ ಯಾವಾಗಲೂ ಸಾವಿರಾರು ಮಂದಿ ಇರ್ತಿತ್ತು. ಪಂಡ್ರಪುರದ ಇಂಡಿ ಹೊಂಟಂಗೆ ಆಗ್ತಿತ್ತು. ಎಲ್ಲರೂ ಚಿದಂಬರ ಮಹದೇಶ್ವರ ಮಹಾರಾಜರು ಬೆನ್ನು ಹತ್ತಿದವರೇ ಇದ್ದರು. ಯಾವಾಗ ಅವರು ಈ ಮುರುಗೋಡು ಬಿಟ್ಟ ಮೇಲೆ ದೇವಲಾಪುರ ಇವೆಲ್ಲ ಅಡ್ಡಾಡಿದಲ್ಲ, ಕುಸಗೆಲ್ಲ ಇವನ್ನೆಲ್ಲ ಅಡ್ಡಾಡೋ ಹೊತ್ನಾಗ ಅವರು ಅಲ್ಲೆಲ್ಲೆಲ್ಲ ಭಕ್ತಿ ಪ್ರಚಾರ ಮಾಡ್ಕೊತ ಅಡ್ಡಾಡೋ ಹೊತ್ನಾಗ ಎಷ್ಟು ಮಂದಿ ಬೆನ್ನು ಹತ್ತಿತ್ತು. ಆದ್ರೆ ಚಿದಂಬರೇಶ್ವರ ಮಹಾರಾಜರಿಂದ ಕೇವಲ ತಮ್ಮ ಪ್ರಾಪಂಚಿಕ ಒಂದು ಇಚ್ಛೆಗಳನ್ನೇ ಪೂರ್ತಿ ಮಾಡಿಕೊಂಡ್ರ ಹೊರತಾಗಿ ನಿನ್ನ ಸ್ವರೂಪ ತೋರಿಸಂತ ಯಾರು ಕೇಳಿದ್ರೇನು,
ಕೇಳಿದರು, ಕೇವಲ ಬರಳ ಎಣಿಕೆ ಅಷ್ಟೇ. ಸ್ವಲ್ಪ ಮಂದಿ ಭಗವಂತ ನಿನ್ನ ಸ್ವರೂಪವನ್ನು ನನಗೆ ತೋರಿಸು ಅಂತ ಕೇಳಿದವರು ಒಂದು 3-4 ಮಂದಿ ಅಷ್ಟೇ, 4-5-6 ಮಂದಿ ಇರಬೇಕು ಅವರು ಇಷ್ಟೇ. ಅದರಾಗೆ ನಾವು ಇವತ್ತಿನ ದಿವಸ ಗುಣಗಾನ ಯಾರ್ದು ಹೆಚ್ಚು ಮಾಡ್ತೀವಿ? ದಾಸರಾಜಾರಾಮರದು. ಯಾಕೆ ಮಾಡ್ತೀವಿ ಹಂಗಾರ? ಇಷ್ಟು ಮಂದಿ ಅವ್ರು ಬೆನ್ನು ಹತ್ತಿದ್ರು ಸಹಿತ ಇವ್ರದ್ದ ಯಾಕೆ ಮಾಡಿದ್ರು ಅಂದರೆ ಕೇವಲ ಇವ್ರನ್ನ ಗುಣಗಾನ ಮಾಡೋದ್ರಿಂದ ಚಿದಂಬರೇಶ್ವರ ಮಹಾರಾಜರಿಗೆ ಆನಂದ ಆಗ್ತದೆ ಅಂತೇಳಿ ನಾವು ಮಾಡಬೇಕಾಗಿದೆ. ವಿಠ್ಠಲ ವಿಠ್ಠಲ. ಈಗ ನಮ್ಮ ತೃಪ್ತಿಗೆ ಅಲ್ಲದು, ನಾವು ದಾಸ್ ರಾಜಾರಾಮ್ ಮಹಾರಾಜರ ಜೈಕಾರ ಹಾಕೋದ್ರಿಂದ ಚಿದಂಬರೇಶ್ವರ ಮಹಾರಾಜರಿಗೆ ಸಂತೋಷ ಆಗ್ತದೆ. ಚಿದಂಬರೇಶ್ವರ ಮಹಾರಾಜರ ಜೈಕಾರ ನಾವು ಸದಾವಕಾಲ ಹಾಕೋದ್ರಿಂದ ಅವ್ರಿಗೆ ಸಂತೋಷ ಆಗ್ತದೆ. ಅವರಿಬ್ಬರು ಅನ್ಯೋನ್ಯ ದೇವಭಕ್ತ. ಇವ್ರು ಬೇರೆ ಅಲ್ಲೇ ಅಲ್ಲ ಅಂತಾರು. ದೇವಭಕ್ತ ಏಕಚಿ ಪದ ಪರಿ ಆ ದೇಹಾचा ಸಂಬಂಧ ತೋಡಿಲ್ಲ ಪಾಯಿಜೆ. ಈ ದೇಹದ ಸಂಬಂಧ ನಾವು ಬಿಡಬೇಕಾಗ್ತದೆ. ಹಂಗೆ ಅವರು ದೇಹಾತೀತ ಸ್ಥಿತಿಯೊಳಗೆ ಹೋದಂಥವ್ರು ಏನಿದ್ದಲ್ಲ ಅವರು ಸಂತರು. ಅವರು ಪ್ರಪಂಚದೊಳಗೆ ಇದ್ದರೂ ಸಹಿತ ಅದರಿಂದ ಹೊರಗಿದ್ದಿರ್ತಾರೆ. ಜೋ ಶಾಶ್ವತ ಆನೆ ಅಶಾಶ್ವತ ನಿವಾಡ ಕರಿ. ಇನ್ನು ಬ್ಯಾರೆ ಮಿಟ್ಟು ಯಾರು ಬದುಕಲಿಕ್ಕತ್ತಾರ ಅವ್ರಿಗೆ ಸಂತರನ್ರಿ, ಶರಣರನ್ರಿ, ಮಹಾತ್ಮರನ್ರಿ, ಅವರ ಅನುಯಾಯಿಗಳಾಗ್ರಿ, ಅವರ ಜೊತೆ ಇರ್ರಿ, ಅವ್ರ ಸೇವಾ ಮಾಡ್ರಿ, ಅವ್ರ ಹೊತ್ತು ವಿಚಾರಗಳನ್ನು ತಿಳ್ಕೊರಿ ಅಂತಾರು. ಅವ್ರಿಗೆ ಶಾಣ್ಯಾರು, ಅವ್ರಿಗೆ ತಿಳಿದವರು, ಅವ್ರಿಗೆ ಪ್ರಜ್ಞಾವಂತರು ಅಂತಾರು. ಅದಕ್ಕೆ ಸಮರ್ಥರು 18ನೇ ದಶಕನೊಳಗೆ ಏನಂತಾರ, ಜಾಣತ್ಯಾಂಚಿ ಸಂಗತಿ ಇದರಾವೆ. ಹಂಗೆ ಇದು ಹಾಕ ಚಾಪ ಬ್ರಹ್ಮಾನಂದ. जाणत्यांची संगती जरावे, जाणत्यांची सेवा करावे, जाणत्यांची ಸದ್ಬುದ್ಧಿ घ्यावे ಹಳು ಅಂತ ಜ್ಞಾನಿಗಳ ಒಳಗಿರುವಂಥ ಒಂದು ಒಂದು ವಿಶೇಷ ಗುಣ ಅವರಂತಲ್ಲಿ ಇರ್ತದೆ. ಅದಕ್ಕೆ ಸದ್ವಿದ್ಯಾ ಗುಣ ಅಂತಾರೆ. ಅಂಥ ಗುಣ ಅವ್ರು ಹೆಂಗಿರ್ತಾರಂದ್ರೆ ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ, ಅಮೃತವಚನಿ. ಇವು ಮಹಾತ್ಮರಲ್ಲಿ ಇರುವಂಥ, ಸಂತರಂತಲ್ಲಿ ಇರುವಂಥ ಇವು ಗುಣಗಳು. ಇಂಥ ಗುಣಗಳ ಗಣ ಅವ್ರಂತಲ್ಲಿ ಇರಬೇಕಂತಾರೆ ಅವರು. ಸುಮ್ಮನೆ ಭಾಳ ತಿಳಿದ ಮಾತ್ರಕ್ಕೆ ಭಗವಂತನ ದರ್ಶನ ಅಥವಾ ಭಗವಂತನ ಸ್ವರೂಪ ಸಾಕ್ಷಾತ್ಕಾರ ಅಥವಾ ಆ ಒಂದು ಸಮಾಧಾನ ಸ್ಥಿತಿ ನಾವು ಪ್ರಾಪ್ತ ಆಗ್ತಾ ಅಂದ್ರೆ ಅದೇನು ಆಗೋದಿಲ್ಲ ಅಂತಾರೆ ಜ್ಞಾನಿಗಳು. ನಿಜಗುಣ ಶಿವಗಳಂತಾರ ಸುಮ್ಮನಾಗದರಿವಿನಿಂದವೇ ಮುಕುತಿ ಅಂತ. ತಿಳಿದ ಮಾತ್ರಕ್ಕೆ ಮುಕ್ತಿ ಆಗ್ತಾ ಅಂತೇಳಿ ನಾನು ತಿಳಿದ್ರೆ ಮುಕ್ತಿ ಆಗೋದಿಲ್ಲ. ತಿಳಿದವ್ರು ಬಹಳಷ್ಟು ಮಂದಿ ಇದ್ದಾರೆ ಜಗತ್ತಿನಾಗ. ತಿಳಿದದ್ದು ಉಳ್ಕೊಂಡವರು ಭಾಳ ಮಂದಿ ಇದ್ದಾರೆ, ತಿಳಿದದ್ದು ಅಳ್ಕೊಂಡವರು ಭಾಳ ಮಂದಿ ಇದ್ದಾರೆ. ಆದರೆ ತಿಳಿದ್ರೂ ಸಹಿತ ತಿಳಿಲಾರ್ದಂಥ ಏನು ಒಂದು ಸ್ಥಿತಿ ಅದಲ್ಲ, ಆ ಸ್ಥಿತಿಗೆ ಹೋದವರು ಎಲ್ಲೋ ಒಬ್ಬರಿದ್ದಾರೆ. ವಿಠ್ಠಲ ವಿಠ್ಠಲ. ಅವರಂತಾರ ಸುಮ್ಮನಾಗದರಿವಿನಿಂದವೇ ಮುಕುತಿ, ನೆಮ್ಮಿಲೇಶನಿಸುವ ಗುಣ ಗಣವಿಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ. ಸುಮ್ಮನೆ ನೀ ತಿಳಿದ ಮಾತ್ರಕ್ಕೆ ಮುಕ್ತಿ ಆಗ್ತಾನೆ. ಅಂಥ ಮಹಾತ್ಮರ ಹೌದನ್ನುವಂಥ ಗುಣಗಳ ಗಣ ನಿನ್ನಂತಲ್ಲಿ ತಯಾರಾಗಬೇಕಂತ. ಈಗ ನಾವು ಸತ್ಸಂಗ ಮಾಡ್ಲಿಕ್ಕತ್ತೇವೆ. ಇವತ್ತು ನಾಗರಾಜ್ ಕುಲಕರ್ಣಿಯವ್ರ ಮನೆಯಾಗ ಸತ್ಸಂಗ ಮಾಡ್ಲಿಕ್ಕತ್ತೇವೆ. ನಮ್ಮ ಗುರುಗಳು, ದೇಸಾಯಿ ಗುರುಗಳು ಇಲ್ಲಿ ಬಾಗಲಕೋಟೆಗೆ ಸಾಕಷ್ಟು ಏನಪ್ಪ ಅಂದ್ರೆ ನಿಮ್ಮನ್ನು ಈ ಮಾರ್ಗದೊಳಗೆ ಕಾಯಂ ಇರಲಿ ಅಂತ ರಗಡ ಪ್ರಯತ್ನ ನಡೆಸ್ಯಾರ. ಇದ್ದದ್ದು ಖರೆಯದು ಒಂದೊಂದು ಸತ್ಸಂಗದಾಗ ಒಂದೊಂದೇ ಗುಣಗಳನ್ನು ನಾವು ಧಾರಣ ಮಾಡ್ಕೊತ ಹೋಗಿದ್ದೇವಂದ್ರೆ ಹೋಗಿರಿ ಹೋದೇವಂದ್ರೆ ಅಂಥ ಗುಣಗಳ ನಮಗೆ ಆಗ್ತಾ ಇಲ್ಲೋ. ಗುರುಪಾದ ಸೇವೆ, ಹರಪೂಜೆ, ಶರಣರ ಸಂಘ, ನಿಜ ಸಮಯ ನಿಷ್ಠೆ, ವಿರತಿ, ವಿದ್ಯೆ, ವಿವೇಕ, ಸತ್ಯ, ಧರ್ಮ, ದಯೆ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ. ನಿಗಮಾಗಮದಳು ನಂಬಿಕೆ, ನಿತ್ಯ ವಿಧಿಗಳ ನಗಲದೆಚ್ಚರು, ದೇಹದಳು ವಿಮೋಹ, ಜಗದಪವಾದದೆಡೆಯಳು ಭೀತಿ. ಜನರು ಜಗತ್ತು ನಮ್ಮನ್ನು ನೋಡಿ ಏನಂತಾರೋ ಅನ್ನೋಂಥದ್ದು ಭಯ ನಮಗಿರಬೇಕು. ಸಂತರು ಅಂತೇಳಿ ಸುಮಾರು ಕೆಲಸ ಮಾಡಿದರೆ ಅಟ್ಟಿಸ್ಕೋತಂತ ಸಂತರಾದ್ರೆ ಏನು ಉಪಯೋಗ? ನಾವು ಸಂತರು ಯಾಕೆ ಆಗೋದು? ಜಗತ್ತಿನಾಗ ಸುಮ್ಮನೆ ಏನಪ್ಪ ಸಮಾಜದಾಗ ನಾವೇನೇ ಮಾಡಿದರೆ ಅವ್ರು ಸ್ವಂತ ಮನುಷ್ಯ ರೂಪ ಅವ್ರು ಹಂಗೆ ಮಾಡೋದಿಲ್ಲ ಅಂತೇಳಿ ಜಗತ್ತು ನಮ್ಮ ಪಾರ್ಟಿ ಹಿಡಿತದಲ್ಲ. ಹೀಗಾಗಿ ನಮ್ಮ ಮುಚ್ಚಿ ಹೋಗ್ತಾವಂತ ಸಂತರಾದವ್ರು ಎಷ್ಟು ಮಂದಿಲ್ಲ ಅಂತೀರಿ ನೀವು? ಇದೊಂದು ಸಾಧನ ಮಾಡ್ಕೊಂಡು ಕೂತಂಗೆ ಆಗ್ತದೆ. ಅದಕ್ಕೆ ಅವ್ರಂತಾರ ಜಗದಪವಾದದೆಡೆಯಳು ಭೀತಿ, ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಸುಮ್ಮನಾಗದರಿವಿನಿಂದ.
ಕಾವನೆಲೆದೆಂಬೆಗೆ ಎದೆಗೊಡದ ಬಲುಮೆ ಜೀವವೇಳೆರುತ್ತು ತೋರದ ಮಲಯೋಗ ತೀವಿದನುಭವ ಸುಖರೂಪನಾದ ಶಂಭುಲಿಂಗವ ವರಿಸಿ ಕೀಟಭೃಂಗ ನ್ಯಾಯವಿಲ್ಲದವನಿಗೆ ಸುಮ್ಮನಾಗದರಿವಿನೆಂದೆ. ಕ್ರುಡಿಕೂಟ ಒಳದ್ದು ಒಂದು ನ್ಯಾಯದ ಅಂತ ಇವ್ರು ಗುರುಗಳು ಹೇಳ್ತಿರ್ಬೇಕು ನಿಮಗೆ. ಏನು ಭೃಂಗ ಕೀಡಿ ಎತ್ಕೊಂಡು ಬರ್ತದಂತ, ಬಂದು ತನ್ನ ಇದ್ರಾಗಿಟ್ಟು ಗುಯ್ ಅಂತ ಹಿಡ್ಕೊಂಡು ಬಂದಿರ್ತದೆ. ಹಿಡ್ಕೊಂಡು ಬಂದು ಗುಯ್ ಅಂತೇಳಿ ತಿರುಗಿ ಆ ಭಯದೊಳಗೆ ಅದೇ ಒಂದು ನಾದದೊಳಗೆ ಅದು ಭೃಂಗ ಆಗಿಬಿಡ್ತದಂಥದ್ದು. ಹಂಗೆ ಗುರುನಾಥ ಎಂದು ಒಲದಾನ ಎಂದು ಒಲದಾನ ಎಂದು ಒಲದಾನ ನನಗನ್ನುವಂಥದ್ದು ಒಳಗೆ ಅಂಥ ಒಂದು ತಳಮಳ ಹುಟ್ಟದು. ಸದಾ ಅದೇ ಇದ್ರಾಗ ಚಿಂತನದೊಳಗೆ ಅದೇ ನಾಮದೊಳಗೆ ನಾವು ಇವತ್ತಿನ ದಿವಸ ರಾಜಾರಾಮರ ಒಂದು ಜೀವನ ನೋಡಿದೇವಂದ್ರೆ ನಾಮಕ್ಕಾಗಿಯೇ ಬದುಕಿದವರು. 4 ಸರಿ ಭಾರತವನ್ನು ಸುತ್ತ ಹಾಕಿ ಬರಬೇಕಾದ್ರೆ ಚಿದಂಬರೇಶ್ವರ ಮಹಾರಾಜರ ಪಾದರಕ್ಷೆಗಳನ್ನು ಎದೆ ಮೇಲೆ ಹಾಕ್ಕೊಂಡು ಚಿದಂಬರ ನಾಮವನ್ನು ಈ ಭೂಮಿ ಮೇಲೆ ಸ್ಥಾಪನಾ ಮಾಡಿದವರು ಯಾರಾದರೂ ಇದ್ದರೆ ಅವರು ದಾಸ ರಾಜಾರಾಮ ಮಹಾರಾಜ. ವಿಠಲ ವಿಠಲ ಅಂಥ ಒಂದು ಏನಪ್ಪ ಅಂದ್ರೆ ಮಹಾನ್ ಕಾರ್ಯ ಮಾಡಿದಂತಹ ಅಂಥ ಸಂತರ ವರ್ಣನ ಏನು ಮಾಡ್ಲಿಕ್ಕೆ ಸಾಧ್ಯದ ಅಂತಾರೆ. ಅದಕ್ಕೆ ಅವರಂದರು ಕಾಯವಾಣು ಆತ ನ ಪೂರೇ ವಾಣಿ, ಕಾಯವಾಣು ಆತ ಮಸ್ತಕ ಚರಣಿ ದೇವಿತತೆ, ಮಸ್ತಕ ಚರಣಿ ದೇವಿತತೆ, ಕಾಯವಾಣು ಆತ ನ ಪೂರೇ ವಾಣಿ, ಕಾಯವಾಣು ಆತ. ತುಕೋಬರಾಯರಿಗೆ ಈ ಒಂದು ಅಭಂಗ, ಈ ಒಂದು ಮಾತು ಅವ್ರ ಮುಖದಿಂದ ಬರಬೇಕಾದ್ರೆ ಅವ್ರು ಅಂಥ ಒಂದು ಸಂತರಲ್ಲಿರುವಂಥ ಶ್ರೇಷ್ಠ ಗುಣ ಏನು ಅವ್ರಿಗೆ ಅನಿಸಿರಬೇಕು ಅಂತ ನಾವು ಕಲ್ಪನಾ ಮಾಡಿದ್ರೆ ಅವ್ರಂತಾರ ಥೋರಿವ ಸಾಂಡಿಲಿ ಆಪುಲಿ ಪರಿಷೆ, ಥೋರಿವ ಸಾಂಡಿಲಿ ಆಪುಲಿ ಪರಿಷೆ ನೇಣೆ ಶಿವು ಕೈಸೆ ಲೋಖಂಡಾಸಿ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಈ ಸಂತ್ರಿ ಹೆಂಗಿದ್ದೀರಿ ನೀವು ಅಂದ್ರೆ, ನೀವು ಇಂಥ ಮಹಾನ್ ಒಂದು ಸ್ಥಿತಿಯೊಳಗಿದ್ರು, ಇಂಥ ಒಂದು ಶ್ರೇಷ್ಠ ಸ್ಥಾನದಾಗಿದ್ದರು ಸಹಿತ ನಮ್ಮಂಥ ಪಾಮರನ್ನ ಅಪ್ಕೊಂಡು ಬಿಟ್ಟಿಲ್ಲ ನೀವು. ಇದು ಎಂಥದ್ದು ನೋಡ್ರಿ, ಯಾರಾಗಲಿ ತಮ್ಮ ಲೇವಲ್ ಮಂದಿ ಜೋಡಿನೇ ಹೆಚ್ಚಿದು ಮಾಡ್ತಿರ್ತಾರೆ. ತಮ್ಗಿಂತ ಕೆಳಗಿನವ್ರನ್ನ ಅಥವಾ ಗುಣ ಎಲ್ಲ ದೋಷಗಳು ಇದ್ದವ್ರನ್ನ ಅಥವಾ ಪಾಮರನ್ನ ಯಾರು ಇದು ಮಾಡೋದಿಲ್ಲ. ಪಾಮರನ್ನ ಸನೇ ಕಾಯಿಸ್ಕೊಡೋದಿಲ್ಲ. ಚಲೋ ಶಾಣ್ಯಾರನ್ನ ಮುಂದೆ ಕರ್ಕೊಂಡು ಗುಂಟು ಕಟ್ಕೋಬೋದು. ಕರೆ ಗುಣ ದೋಷ ಯಾತಿ ನ ವಿಚಾರಿ ಕಾಹಿ ಠಾವದಿಲ್ಲ ಪಾಯ ಪುಲಿಯ. ನಮ್ಮ ಯಾವ ಗುಣದೋಷವನ್ನು ವಿಚಾರ ಮಾಡಲಾರ್ದ ಸದ್ಗುರುಗಳು ನಮ್ಮನ್ನು ಒಪ್ಪಿಕೊಂಡ್ರಲ್ಲ, ಅಂಥವ್ರ ಮಹಿಮಾ ಏನಂತ ವರ್ಣನ ಮಾಡೋದು. ಅದಕ್ಕೆ ಸಂತರ ವರ್ಣನ ಮಾಡಲಿಕ್ಕಾಗೋದಿಲ್ಲ, ಸದ್ಗುರುಗಳ ವರ್ಣನ ಮಾಡಿ. ಜೇ ನಾಹಿ ತ್ರೈಲೋಕಿ ದಾನ ತೇ ಕರೀತಿ ಸಂತ ಸಜ್ಜನ ತಯಾ ಸಂತಾಚಿಯ ಮಹಿಮಾನ ಕಾಯಮನು ನಿವರ್ಣವೇ. ಆ್ಯಕ್ಚುಲಿ ರೀ ಗುರುಗಳ ಇವತ್ತು ಈ ಪ್ರವಚನದ್ದು ಅದು ಸೇವಾ ಅದ ಅಂತ ನಾನು ತಿಳ್ಕೊಂಡಿದ್ದಿಲ್ಲ. ಏನ ನಾನು ಇವತ್ತು ನಿಮ್ಮ ಪ್ರವಚನದ ಅಂತ ನನಗೆ ಸುದ್ದಿ ಬಂದಿತ್ತು. ಕೇಳ್ರಿ, ನಮ್ಮ ಮುರಳಿ ನಮ್ಮ ಮಳೆಯದೇವ್ರು ಇದ್ದಾರಲ್ಲ, ದೇಸಾಯಿ ಗುರುಗಳ ಪ್ರವಚನ ಕೇಳಲಿಕ್ಕೆ ಸಿಗ್ತದೆ. ಅದಕ್ಕೆ ಹೋಗೋಣ ಅಂತ ಬಂದ್ರೆ ನೀವು ಇದನ್ನೆಲ್ಲ ಏನು ಮಾಡಿಬಿಟ್ರೆ ಅಂದ್ರೆ ಏನು, ಯಾಕಂದ್ರೆ ನಿಮ್ಮ ಬಾಯಿಂದ ಕೇಳ್ಬೇಕಂದ್ರೆ ನನಗೂ ಇರೋದಲ್ರಿ, ಹೌದಲ್ಲ. ನಿಮ್ಮ ವಾಣಿ ಅಮೃತವಾಣಿ ನಮಗೂ ಕೇಳ್ಬೇಕಂತಿರ್ತದೆ. ಇದೆಲ್ಲ ಕೂಡಿಸಿ ನನಗೆ ನೀವು ಇದು ಮಾಡಿ ಇದಕ್ಕೆ ಪೂರಕ ಒಂದು ಹಾಡು ಹೇಳ್ಬಿಡೋಣ. ಬಣ್ಣಿಸಲಿ ಸಂತ ಜನ